ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ತುಂಬಾ ರುಚಿಯಾದಂತಹ ಹಾಗೆ ಹಳೆಯ ಕಾಲದ ಒಂದು ರೆಸಿಪಿಯಾದಂತಹ ಎಳ್ಳವರೆಯನ್ನ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಈ ಸೀಸನ್ ಅಲ್ಲಿ ಎಲ್ಲರೂ ಕೂಡ ಮಾಡುವಂತಹ ಒಂದು ರೆಸಿಪಿನೇ. ಆದ್ರೆ ತುಂಬಾ ಜನ ಇವಾಗ ಮರ್ತು ಬಿಟ್ಟಿದ್ದಾರೆ. ಸೊ ತಡ ಯಾಕೆ ಇದನ್ನ ಮಾಡೋದು ಹೇಗೆ ಹಾಗೆ ಏನೇನು ತಗೊಂಡಿದೀವಿ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ 2 ಕಪ್ ಆಗುವಷ್ಟು ಹಿಚ್ಕಿದ ಅವರೆ ಬೇಳೆಯನ್ನ ಒಂದು ಕುಕ್ಕರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. 2 ಕಪ್ ಆಗುವಷ್ಟು ಬೇಳೆಗೆ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಬಿಟ್ಟು ಇಷ್ಟೇ ಅಳತೆ ಸರಿಯಾಗಿದೆ. ಜಾಸ್ತಿ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇವಾಗ ಫ್ಲೇಮನ್ನು ಹೈಯಲ್ಲಿಟ್ಟು 3 ವಿಷಲ್ ಕೂಗಿಸ್ಕೊಳ್ಳೋಣ. ತೀರಾ ಜಾಸ್ತಿ ಆದರೆ ನುಣ್ಣಗಾಗಿ ಬೆಂದೋಗುತ್ತೆ. 3 ವಿಷಲ್ ಸಾಕಾಗುತ್ತೆ. ಇವಾಗ 3 ವಿಷಲ್ ಆಗಿದೆ. ಫ್ಲೇಮ್ ಆಫ್ ಮಾಡಿ ಒಂದು 10 ರಿಂದ 15 ನಿಮಿಷ ಬಿಟ್ಬಿಟ್ಟು ಕುಕ್ಕರ್ ಮುಚ್ಚಳವನ್ನು ಓಪನ್ ಮಾಡಿ ನೋಡ್ಕೊಳ್ಳೋಣ. ಈ ಟೈಮಲ್ಲಿ ನೀವು ಬೇಳೆಯನ್ನು ಪ್ರೆಸ್ ಮಾಡಿ ನೋಡಿದಾಗ ಸಾಫ್ಟ್ ಆಗಿ ಈ ರೀತಿ ಬೆಂದಿರಬೇಕು. ಇನ್ ಕೇಸ್ ನಿಮಗೆ ಈ ರೀತಿ ಸಾಫ್ಟ್ ಆಗಿ ಬೆಂದಿಲ್ಲ ಅಂದರೆ ಮತ್ತೆ ಬೇಕಾದರೆ ಒಂದು ವಿಷಲ್ ಕೂಗಿಸ್ಕೊಳ್ಬೋದು. ನೋಡಿ ಇಷ್ಟೇ ನೀರಿದೆ. ಇಷ್ಟು ನೀರಿನ ಪ್ರಮಾಣ ಇದ್ರೆ ಸಾಕು. ಅದನ್ನೇನು ಬಸ್ಕೊಳ್ಳೋದು ಬೇಡ. ಜಾಸ್ತಿ ಇದ್ರೆ ಸ್ವಲ್ಪ ನೀರನ್ನು ತೆಕ್ಕೊಳ್ಳಿ. ಕಣ್ಣಾಳತೆಯಲ್ಲಿ ಹಾಕಿರ್ತೀರಲ್ಲ ಅವ್ರು ಬೇಕಾದರೆ ನೀವು ನೀರನ್ನು ಬಸ್ಕೊಳ್ಬೋದು. ಇವಾಗ ಒಂದು ಸೌಟ್ ಸಹಾಯದಿಂದ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ನುಣ್ಣಗಾಗೋದು ಬೇಡ. ಬೇಳೆನೂ ಸಿಗಬೇಕು, ಸ್ವಲ್ಪ ಮೆತ್ತಗೂ ಆಗಬೇಕು. ಆ ರೀತಿ ಮಾಡಿಕೊಂಡು ಇವಾಗ ಸ್ಟವ್ ಆನ್ ಮಾಡಿ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಇದಕ್ಕೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 3/4 ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಸಿಹಿ ತಿನ್ನೋರಾದರೆ 1 ಕಪ್ಪು ಕೂಡ ಸೇರಿಸ್ಕೊಳ್ಬಹುದು. ಇಲ್ಲಿ ನಾನು ಮನೆಯಲ್ಲೇ ಮಾಡಿರುವಂತಹ ಬೆಲ್ಲ ಆಗಿರೋದ್ರಿಂದ ಯಾವುದೇ ರೀತಿ ಕರಗಿಸ್ಬಿಟ್ಟು ಸೋರಿಸ್ಕೊಂಡಿಲ್ಲ. ಹಾಗೆ ಡೈರೆಕ್ಟಾಗಿ ಬೆಲ್ಲವನ್ನು ಬಳಸ್ತಾ ಇದ್ದೀನಿ. ನೀವು ಅಂಗಡಿ ಬೆಲ್ಲ ಯೂಸ್ ಮಾಡೋರಾಗಿದ್ದರೆ ಒಂದು 3/4 ಕಪ್ ಆಗುವಷ್ಟು ಬೆಲ್ಲಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕಿ ಸ್ವಲ್ಪ ಕರಗಿದ ನಂತರ ಸೋರಿಸ್ಬಿಟ್ಟು ಕೂಡ ಹಾಕ್ಕೊಳ್ಬಹುದು. ಇಲ್ಲಿ ಈ ಬೆಲ್ಲ ತುಂಬ ಚೆನ್ನಾಗಿದೆ. ನಮ್ಮನೇಲೆ ಮಾಡಿರುವಂತಹ ಆಲೆಮನೆ ಬೆಲ್ಲ. ಹಾಗಾಗಿ ನಾನು ಡೈರೆಕ್ಟಾಗಿ ಬಳಸ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ಒಂದು 5 ರಿಂದ 6 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಸಣ್ಣ ಉರಿಲೇ ಕುದಿತಾ ಇರಲಿ. ಇನ್ನೊಂದು ಕಡೆ ನಾವು ಎಳ್ಳನ್ನು ಹುರ್ಕೊಳ್ಳೋಣ. ಒಂದು ಬಾಣಲೆಗೆ 1/4 ಕಪ್ ಆಗುವಷ್ಟು ಎಳ್ಳನ್ನು ಸೇರಿಸ್ಕೊಂಡು ಒಂದು 5 ರಿಂದ 6 ನಿಮಿಷ ಚಟ್ಪಟ ಅಂತ ಶಬ್ದ ಬರೋ ತನಕ ಹುರ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಕರಿ ಎಳ್ಳು ಕಪ್ಪೆಳ್ಳನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬಿಳಿ ಎಳ್ಳಾದರೂ ತೊಗೊಳ್ಬೋದು. ರುಚಿಯಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ, ಬಣ್ಣದಲ್ಲಿ ಮಾತ್ರ ವ್ಯತ್ಯಾಸ ಆಗುತ್ತೆ. ನೋಡಿಕೊಂಡು ನಿಮಗೆ ಯಾವ್ದು ಬೇಕೋ ಆ ಎಳ್ಳನ್ನು ಬಳಸ್ಕೊಳ್ಳಿ. ಎಳ್ಳು ಚೆನ್ನಾಗಿ ಈ ರೀತಿ ಚಟ್ಪಟ ಅಂತ ಶಬ್ದ ಬಂದ ನಂತರ ಫ್ಲೇಮ್ ಆಫ್ ಮಾಡಿಬಿಟ್ಟು ಒಂದು ಡ್ರೈ ಆಗಿರುವಂಥ ಚಿಕ್ಕ ಮಿಕ್ಸರ್ ಜಾರಿಗೆ ಹುರಿದಿರುವಂತಹ ಎಳ್ಳನ್ನು ಸೇರಿಸಿ ಇದನ್ನು ತರ್ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ತೀರಾ ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ಎಣ್ಣೆ ಬಿಟ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಈ ರೀತಿ ಒಂದು ರೀತಿ ಅಲ್ಲಲ್ಲಿ ನಮಗೆ ಎಳ್ಳು ಕಾಣಿಸ್ಬೇಕು, ಉದುರಾಗಿರಬೇಕು. ಆ ರೀತಿ ಪುಡಿ ಮಾಡಿಕೊಂಡು ಮೊದಲೇ ಇಲ್ಲಿ ಕುದಿಲಿಕ್ಕೆ ಇಟ್ಟಿದ್ವಲ್ಲ ಬೇಳೆ, ಇದು ಕುದಿ ಬಂದ ನಂತರ ನಾವು ಹುರಿದು ಪುಡಿ ಮಾಡಿರುವಂಥ ಎಳ್ಳನ್ನು ಸೇರಿಸ್ಕೊಳ್ಳೋಣ. ಇವಾಗ ಅದೇ ಮಿಕ್ಸರ್ ಜಾರಿಗೆ 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ಹಸಿ ತೆಂಗಿನಕಾಯಿ ಚೂರು ಬದಲಿಗೆ ನೀವು ಒಣ ಕೊಬ್ಬರಿಯನ್ನಾದರೂ ಬಳಸ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ರುಚಿ ಅನ್ಸುತ್ತಲ್ವಾ. ಅಂದರೆ ಒಬ್ಬರಿಗೆ ಹಸಿ ತೆಂಗಿನಕಾಯಿ ರುಚಿ ಅನ್ಸಿದ್ರೆ ಒಬ್ಬರಿಗೆ ಒಣ ಕೊಬ್ಬರಿ ರುಚಿ ಅನ್ಸುತ್ತೆ. ನಿಮ್ಗೆ ಯಾವುದಾದ್ರೂ ಬಳಸ್ಕೊಳ್ಬಹುದು. ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ತರ್ತರಿಯಾಗಿ ಪುಡಿ ಮಾಡಿರುವಂಥ ತೆಂಗಿನಕಾಯನ್ನು ಕೂಡ ಅದೇ ಕುಕ್ಕರಿಗೆ ಸೇರಿಸ್ಕೊಳ್ಳೋಣ. ಇವಾಗ ಫ್ಲೇಮನ್ನು ಸಿಮ್ಮಲ್ಲಿಟ್ಟು ನೀಟಾಗಿ ಒಂದಕ್ಕೊಂದು ಬೆರೆತ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಆ ನೀರಿನ ಅಂಶ ಎಲ್ಲ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ತೆಂಗಿನಕಾಯಿ ಹಾಗೆ ಎಳ್ಳು ಎರಡೂ ಕೂಡ ನೀರಿನ ಅಂಶವನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹೆಚ್ಚು ಕಡಿಮೆ ಒಂದು 2-3 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಏನು ಕುದಿಸ್ಕೊಳ್ಳೋದು ಬೇಡ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಕೊನೆಯಲ್ಲಿ ಇದಕ್ಕೆ ಫ್ಲೇವರ್ಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊನೆಯಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಜಾಸ್ತಿ ಇಷ್ಟಪಡೋರು ಇನ್ನೂ ಜಾಸ್ತಿ ಕೂಡ ಬಳಸ್ಕೊಳ್ಬಹುದು. ಚೆನ್ನಾಗೇ ಇರುತ್ತೆ. ಇವಾಗ ಫ್ಲೇಮ್ ಆಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಳ್ಳವರೆ ರೆಡಿ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಕಡಿಮೆ ಸಾಮಗ್ರಿಯನ್ನು ಬಳಸಿ ಮಾಡುವಂಥ ಒಂದು ಪದಾರ್ಥ, ಹಾಗೆ ಹಳೆಯ ಕಾಲದ ರೆಸಿಪಿ ಕೂಡ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿಯಾಗೂ ತಿನ್ಬೋದು. ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿನ್ಲಿಕ್ಕಂತೂ ಅದ್ಭುತವಾಗಿರುತ್ತೆ. ಹಾಗೆ ತಣ್ಣಗಾದ್ಮೇಲೂ ಕೂಡ ತಿನ್ಬೋದು. ಹಾಗೆ ನೀರು ದೋಸೆ ಜೊತೆಗೆ ಚಪಾತಿ ಜೊತೆಗೂ ಕೂಡ ಮಕ್ಕಳಿಗೆ ನೀವು ಬಡಿಸ್ಬೋದು. ರುಚಿಯಾಗಿರುತ್ತೆ. ಮಕ್ಕಳೆಲ್ಲ ಸ್ವೀಟ್ ಆಗಿದ್ರೆ ಇಷ್ಟಪಡ್ತಾರಲ್ವ. ಈ ರುಚಿಯಾದಂತಹ ಎಳ್ಳವರೆ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.